ಆಗಿ ಇಟ್ಕೋಬೇಕು. ಜಾತಿ ಮಾಡಬೇಡ್ರಿ, ಧರ್ಮ ಮಾಡ್ರಿ. ನಾನು ಮಾತು ಹೇಳೋದು ಒಂದೇ. ನಿಜವಾಗ್ಲೂ ಬಹಳ ಮಾತಾಡ್ತೀನಿ. ಆದ್ರೆ ಬೆಳಿಗ್ಗೆನೆ ನನ್ನ ಪೊಲೀಸರು ಬಂದು ನೋಟಿಸ್ ಕೊಟ್ಟಾರ ಮಠಕ್ಕೆ, ಮುತ್ತ ನೀ ಏನು ಹೆಚ್ಚಕ್ಕ ಮಾತಾಡಿದ್ವಿ ಅಂದ್ರೆ ನಿನಗೆ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅಂಜಿಕೆ ಹಾಕ್ಯಾರ. ಡಿಪಾರ್ಟ್ಮೆಂಟ್ ಒಂದು ಮಾತು ಹೇಳ್ತೀನಿ ನಾನು, ಏನಂತ, ದೇಶ, ಧರ್ಮ, ರೈತರು, ಸೈನಿಕರು ಅಂತ ಬಂದಾಗ, ಧರ್ಮಕ್ಕೆ ಏನಾದ್ರೂ ಧಕ್ಕೆ ಅಂತ ಬಂದಾಗ ಯಾವುದೇ ಮಗ ಇದ್ರು ನಾನು ಬಿಡ್ಲಕ್ ಸಾಧ್ಯ ಇಲ್ಲ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತಕ್ಕಂಥ ಮಾತು ಹೇಳ್ತಾನೆ. ಇದು ಧರ್ಮದ ತಾಕತ್. ನಾನು FIR ಮಾಡಿದ್ರು ಪರವಾಗಿಲ್ಲ, ಏನ್ ಬೇಕಾದ್ರೂ ಮಾಡೋದು ಪರವಾಗಿಲ್ಲ. ನಾನು ಹೇಳ್ತೀನಿ, ನನ್ನಂತ ಏನು ನಾನು ಮಾತು ಕೊಡ್ತಾ ಇದೀನಿ, ನೀವು ಹಂಗಿರ್ಬೇಕು. ಹೆಂಗ ಅಂತಂದ್ರ, ನಾನು ಎಲ್ಲಿ ಹುಟ್ಟೀನಿ ಅಂತಂದ್ರೆ ದೇಶದಾಗ, ಭಾರತ ದೇಶದಾಗ ಹುಟ್ಟೀನಿ, ಭಾರತ ದೇಶದ ಅನ್ನ ತಿಲ್ಲಗತ್ತೀನಿ, ನನ್ನ ಸನಾತನ ಧರ್ಮದ ಋಣದ ಮೇಲೆ ಅದೀನಿ. ಹೀಗಾಗಿ ನಾನು ಇದ್ರೂ ಧರ್ಮಕ್ಕೆ ಸಾಯ್ತೀನಿ, ಗೆದ್ದರು ಇದ್ರು ಧರ್ಮಕ್ಕಾಗಿ ಬದುಕ್ತೀನಿ, ಸತ್ರು ಧರ್ಮಕ್ಕಾಗಿ ಸಾಯ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಯಾರು ಅಲ್ರಿ ಮಾಷಾ ಮುತ್ಯ ಅಂದ್ರೆ ಮುಸ್ಲಿಮರ ವಿರೋಧಿ ಅಂತ ಹೇಳ್ತಾರೆ. ನಾನು ಎಲ್ಲಾದ್ರೂ ಮುಸ್ಲಿಮರ ವಿರೋಧದ ಮಾತು ಮಾತಾಡಿಲ್ಲ. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ, ಭಾರತ ದೇಶದೊಳಗೆ ಹುಟ್ಟಿ, ಯಾವ ಭಾರತ ದೇಶದೊಳಗೆ ಹುಟ್ಟಿ ಭಾರತ ದೇಶದ ಅನ್ನ, ಗಾಳಿ, ನೀರು ಕುಡಿದು ಪಾಕಿಸ್ತಾನಕ್ಕೆ ಜಿಂದಾಬಂದ್ ಯಾವ ಅಂತ ಹರಾಮ್ ಕೋರಿಗೆ ನಾವು ಬಿಡಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಇದು ನನ್ನ ತತ್ವ. ಯಾವನೇ ಇರ್ಲಿ, ನನ್ನ ಧರ್ಮಕ್ಕೆ, ನಮ್ಮ ದೇಶಕ್ಕೆ ಯಾರಾದ್ರೂ ಅಂತವ್ರು ಇದ್ರೆ ಅಂತ ಹರಾಮ್ ಕೋರಿ ನಾನು ಬಿಡಲ್ಲ ಅಂತ ಅವಾಗ ಹೇಳಿನಿ. ಇನ್ನು ಮುಂದೆ ಅದೇ ಹೇಳ್ತೀನಿ ಅಂತಕ್ಕಂಥ ಮಾತ ಎಲ್ಲರಲ್ಲಿ ನೆನಪಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅದಕ್ಕೆ ಅಂತೀನಿ, ಏನಾರ ಇರ್ಲಿ, ಇಡೀ ನಾನು ಇತಿಹಾಸ ಪುರಾಣಗಳನ್ನ ಹೇಳಕ್ ಹೋಗಲ್ಲ. ಯಾಕಂತಂದ್ರೆ ಈ ಮಣ್ಣೆ ಏನಂದ್ರೆ ಪವಿತ್ರ ಅದ, ಭಾರತ ದೇಶದ ಪುಣ್ಯ ಭೂಮಿ ಬಹಳ ಪವಿತ್ರ ಅದ. ಹೀಗಾಗಿ ನಾವೆಲ್ಲರೂ ಎಷ್ಟು ಪುಣ್ಯ ಮಾಡೀವಿ ಅಂತಂದ್ರ ನಾವು ಭಾರತ ದೇಶದ ಹುಟ್ಟಿದೇ ಒಂದು ದೊಡ್ಡ ಪುಣ್ಯ ಅಂತ ತಿಳ್ಕೋಬೇಕಾಗ್ತದೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಭೂಮಿ, ಅನೇಕ ಸಾಧು ಸಂತರು, ಪವಾಡ ಪುರುಷರು, ಅನೇಕ ವೀರ ಯೋಧರು. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಅಂತೀನಿ, ನಾವು ಹಿಂದೂಗಳು ಬಹಳ ಸಮಾಧಾನ ಇದೀವಪ್ಪ, ಹೌದಿಲ್ಲ? ಎಷ್ಟು ಶಾಂತಿ ಇದೀವಿ ಅಂತಂದ್ರ, ಮನೆಗೆ ಬಂದು ನಮ್ಮ ಹೆಣ್ಮಕ್ಳು ಎಳ್ಕೊಂಡು ಹೋದ್ರೆ ನಾವು ಸುಮ್ ಕೂಡಿರ್ಬೇಕಂತ. ನಾನು ಹೇಳ್ತೀನಿ, ಇವತ್ತು ಏನಾದರೂ ಇಟ್ಟು ಕೇಸರಿ ಮಯ ಇಲ್ಲಿ ಬದುಕ್ಯದ ಅಂತಂದ್ರೆ, ಇಟ್ಟು ಮಿಂಚಗತ್ತದ ಕೇಸರಿ ಇಷ್ಟು ನಿರ್ಭಯವಾಗಿ ನಿಂತದ ಅಂತಂದ್ರ ಕಾರಣ ನಾವು ನೆನೆಸ್ಕೋಬೇಕು. ಎಂತವ್ರನ್ನ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನೆನೆಸ್ಕೋಬೇಕಾಗ್ತದೆ. ಇಂತಹ ಒಂದು ಕಾರ್ಯಕ್ರಮದೊಳಗ ನಾನು ಹೇಳ್ತಾ ಇದ್ದೇನೆ, ಬಹಳ ಶಾಂತದೀವಿ ನಾವು ಹಿಂದೂಗಳು, ಶಾಂತದೀವಿ. ಆದ್ರೆ ಅದನ್ನ ಒಂದು ಮಾತು ಹೇಳಿನವ್ರಿ ವಿರೋಧಿಗಳಿಗೆ, ದೇಶದ ಧರ್ಮಕ್ಕೆ ಮಾಡುವಂತಹ ಅವ್ ಯಾವ ಧರ್ಮದವನ್ನ ಇರ್ಲಿಕ್ಕ ಅಂತ ವಿರೋಧಿಗಳು ಏನ್ ಹೇಳಿನಿ, ನಾವು ತಮ್ಮ ಶಾಂತಿ ಇರ್ತೀವಿ. ಹೆಂಗ ರಾಮನೇ